ಎಲ್ರಿಗೂ ನಮಸ್ಕಾರ. ಹಿಂದಿನ ವಿಡಿಯೋಗಳಲ್ಲಿ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅದರಲ್ಲಿರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಇಂಟಿಗ್ರೇಷನ್ ಬೈ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಯೂಸ್ ಮಾಡಿ ಹೇಗೆ ಇಂಟಿಗ್ರೇಟ್ ಮಾಡೋದು, ಅದ್ರ ಮೇಲೆ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಯಾವ್ಯಾವು ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾವು ಫಸ್ಟ್ PUCಯಲ್ಲಿ ಟ್ರಿಗ್ನೋಮೆಟ್ರಿ ಚಾಪ್ಟರ್ನ ಸ್ಟಡಿ ಮಾಡಿದ್ದೀವಿ ಆಲ್ರೆಡಿ. ಅದರಲ್ಲಿ ಬರ್ತಕ್ಕಂಥ ಕೆಲವು ಇಂಪಾರ್ಟೆಂಟ್ ಫಾರ್ಮುಲಾಸ್ ಏನಿದೆ ಅದನ್ನು ಮೊದಲು ನೋಡೋಣ. ಸೊ ಲಿಸ್ಟ್ ಇದೆ, ಫಸ್ಟ್ ಅದನ್ನು ಒಂಚೂರು ಗ್ಲಾನ್ಸ್ ಮಾಡ್ಕೊಳ್ಳಿ, ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಈ ಲಿಸ್ಟಲ್ಲಿ ಇರ್ತಕ್ಕಂಥ ಎಲ್ಲ ಫಾರ್ಮುಲಾಸ್ನ ಯೂಸ್ ಮಾಡಿಕೊಂಡು ಮುಂದಿನ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇದು ಇಂಟಿಗ್ರಲ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಇದು 2 ಮಾರ್ಕಲ್ಲಿ ಕೇಳ್ತಕ್ಕಂಥ ಕ್ವೆಶನ್ಸ್ ಎಲ್ಲ. ಇಂಟಿಗ್ರಲ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಹೇಗೆ ಇಂಟಿಗ್ರೇಟ್ ಮಾಡಬೇಕು? ನಮಗೆ ಕಾಸ್ ಎಕ್ಸ್ಗೆ ಮಾತ್ರ ಇಂಟಿಗ್ರೇಷನ್ ಗೊತ್ತಿದೆ, ಕಾಸ್ ಸ್ಕ್ವೇರ್ ಎಕ್ಸ್ಗೆ ಗೊತ್ತಿಲ್ಲ. ಮತ್ತು ನಮಗೆ ಇಂಟಿಗ್ರೇಷನಲ್ಲಿ ಚೈನ್ ರೂಲ್ ಇಲ್ಲ, ಚೈನ್ ರೂಲ್ ಯೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಯೂಸಿಂಗ್ ದ ಫಾರ್ಮುಲಾಸ್ ಫಂಕ್ಷನ್ನ ಸಿಂಪ್ಲಿಫೈ ಮಾಡಬೇಕು. ಹೇಗೆ ಸಿಂಪ್ಲಿಫೈ ಮಾಡೋದು? ನಮಗೆ ಗೊತ್ತಿದೆ ಕಾಸ್ ಸ್ಕ್ವೇರ್ ಎಕ್ಸ್ನ ಯಾವ ರೀತಿ ಬರ್ಕೊಬೋದು. ಕಾಸ್ ಸ್ಕ್ವೇರ್ ಎಕ್ಸ್ ಕ್ಯಾನ್ ಬಿ ರಿಟರ್ನ್ ಆಸ್ 1 + cos 2x/2. ಈ ಫಾರ್ಮುಲಾ ಲಿಸ್ಟಲ್ಲಿದೆ ಇದು. 1 cos square x can be written as 1 + cos 2x / 2. ಸೊ therefore ಅದನ್ನು ಇಲ್ಲಿ ಇಂಟಿಗ್ರಲ್ ಅಲ್ಲಿ ಯೂಸ್ ಮಾಡಿದ್ರೆ ಏನಾಗುತ್ತೆ? ಇಂಟಿಗ್ರಲ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಏನಿದೆ ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಇಂಟಿಗ್ರಲ್ ಆಫ್ 1 + cos 2x/2 ಇಂಟು ಡಿ ಎಕ್ಸ್ ಆಯಿತು. ಈ 1/2 ಕಾನ್ಸ್ಟೆಂಟ್ ಆಚೆ ಬರ್ಕೊಳ್ಳೋಣ. ಇದೇನಾಯಿತು? ಇಂಟಿಗ್ರಲ್ ಆಫ್ 1 + cos 2x. ಇಂಟಿಗ್ರಲ್ ಆಫ್ 1 + 1 ಏನು? ಇಂಟಿಗ್ರಲ್ ಆಫ್ 1 ಈಸ್ x ಪ್ಲಸ್ ಇಂಟಿಗ್ರಲ್ ಆಫ್ ಕಾಸ್ ಈಸ್ ಸೈನ್ 2x. ಸೊ ಪ್ರೀವಿಯಸ್ ಕ್ವೆಶನ್ಸ್ ಎಲ್ಲ ನಾವು ಮಾಡಿದ್ದೀವಿ. 2xನ ಟಿಯಿಂದ ರಿಪ್ಲೇಸ್ ಮಾಡಿದ್ರೆ ಯು ವಿಲ್ ಗೆಟ್ dx ಆಸ್ dt/2. ಸೊ ಯು ವಿಲ್ ಗೆಟ್ ಇಂಟಿಗ್ರಲ್ ಆಫ್ ಕಾಸ್ 2x ಏನಾಗುತ್ತೆ? ಸೈನ್ 2x / 2 ಆಗುತ್ತೆ, ಪ್ಲಸ್ ಸಮ್ ಇಂಟಿಗ್ರಲ್ ಕಾನ್ಸ್ಟೆಂಟ್ ಸಿ. ಸೊ ಈಗೇನಾಯಿತು? ಇದನ್ನು LCM ಬೇಕಾದ್ರೂ ತೊಗೊಂಡು ಮಾಡ್ಬೋದು. ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ನಮಗೆ? ಈ 1/2ನ ಒಳಗೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. x/2 ಪ್ಲಸ್ ಸೈನ್ 2x / 4 ಪ್ಲಸ್ ಸಮ್ ಕಾನ್ಸ್ಟೆಂಟ್ ಸಿ. ಹೀಗೆ ಸಿಂಪ್ಲಿಫೈ ಮಾಡಿ ಬರಿಬೋದು, ಅಥವಾ ಇಷ್ಟಿಗೆ ಬಿಟ್ಟರು ಓಕೆ. ರೈಟ್, 2 ಮಾರ್ಕ್ ಕ್ವೆಶನ್ ಇದು. ಇನ್ ದ ಸೇಮ್ ವೇ ಇದು ಕೂಡ ಸೈನ್ ಸ್ಕ್ವೇರ್ ಎಕ್ಸ್ನ ಹೇಗೆ ಸಾಲ್ವ್ ಮಾಡ್ಬೇಕು ನಾವು? ಸೈನ್ ಸ್ಕ್ವೇರ್ ಎಕ್ಸ್ನ ಮತ್ತೆ ಇನ್ ಟರ್ಮ್ಸ್ ಆಫ್ ಕಾಸ್ 2x ಫಾರ್ಮುಲಾ ಲಿಸ್ಟಲ್ಲಿದೆ ನೋಡಿ. ಸೈನ್ ಸ್ಕ್ವೇರ್ ಎಕ್ಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಸೈನ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ? 1 - cos 2x / 2. ಇದೆಲ್ಲ ಫಸ್ಟ್ PUCಲೇ ಓದಿದ್ದೀವಿ ನಾವು. ಸೊ 1 - cos 2x/2 ಇದನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ? ಇಂಟಿಗ್ರಲ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಯು ವಿಲ್ ಗೆಟ್ ಇಟ್ ಆಸ್ ಇಂಟಿಗ್ರಲ್ ಆಫ್ 1 - cos 2x / 2 ಇಂಟು ಡಿ ಎಕ್ಸ್ ಆಯಿತು. 1/2 ಆಚೆ ಬರ್ಕೊಳ್ಳೋಣ. ಇಂಟಿಗ್ರಲ್ ಆಫ್ 1 ಈಸ್ ಎಕ್ಸ್ ಮೈನಸ್ ಇಂಟಿಗ್ರಲ್ ಆಫ್ ಕಾಸ್ ಈಸ್ ಸೈನ್ 2x. ಕೋಎಫಿಷಿಯಂಟ್ ಆಫ್ x 2 ಇದೆ, ಸೊ / 2 ಇಲ್ಲಿ, ಪ್ಲಸ್ ಸಮ್ ಕಾನ್ಸ್ಟೆಂಟ್ ಸಿ. ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ x/2 ಮೈನಸ್ ಸೈನ್ 2x / 4 ಪ್ಲಸ್ ಸಮ್ ಕಾನ್ಸ್ಟೆಂಟ್ ಸಿ. ಇದಕ್ಕೂ ಒಂದು ಪ್ಲಸ್ ಆ್ಯಂಡ್ ಮೈನಸ್ ಸೈನ್ ಅಷ್ಟೇ ವ್ಯತ್ಯಾಸ. ಓಕೆ, ಸೊ ಎರಡು ಇಂಪಾರ್ಟೆಂಟು 2 ಮಾರ್ಕಿಗೆ. ಇದೇ ಸೇಮ್ ಫಾರ್ಮೆಟಲ್ಲಿ ಇನ್ಸ್ಟೆಡ್ ಆಫ್ x ದೇ ಹ್ಯಾವ್ ಗಿವನ್ ಸಮ್ ಅದರ್ ವೇರಿಯಬಲ್ 2x + 5. ಸೊ ಇದನ್ನು ಹೇಗೆ ಇಂಟಿಗ್ರೇಟ್ ಮಾಡೋದು? ಬಿಫೋರ್ ದಿಸ್ ಲೆಟ್ ಅಸ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಬಿಡೋಣ. ಲೀನಿಯರ್ ಟರ್ಮ್ ಇದ್ದಾಗ ನಾವು ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ಕೊಬೋದು. ಪುಟ್ 2x + 5 = t. ಆವಾಗ ಡಿ ಎಕ್ಸ್ ಏನಾಗುತ್ತೆ ನೋಡಿ, ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2 × dx ಇಸ್ dt ಅಥವಾ dx ಇಸ್ dt/2. ಇದನ್ನ ಇಂಟಿಗ್ರಲ್ ಅಲ್ಲಿ ಯೂಸ್ ಮಾಡಿ. ಸೊ ಇಂಟಿಗ್ರಲ್ ಆಫ್ ಸೈನ್ ಸ್ಕ್ವೇರ್ 2x + 5 ಇಂಟು ಡಿ ಎಕ್ಸ್ ಏನಾಗುತ್ತೆ? ಈಗ ಇಂಟಿಗ್ರಲ್ ಆಫ್ ಸೈನ್ ಸ್ಕ್ವೇರ್ ಟಿ ಇಂಟು dt/2 ಆಯಿತು. 1/2ನ ಆಚೆ ಬರ್ಕೊಳ್ಳೋಣ. 1/2 ಆಚೆ ಬರ್ಕೊಳ್ಳಿ. ಇಂಟಿಗ್ರಲ್ ಆಫ್ ಅಗೇನ್ ಯೂಸಿಂಗ್ ದ ಸೇಮ್ ಫಾರ್ಮುಲಾ. ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ 1 - cos 2x/2. ಅದೇ ಥರ ಸೈನ್ ಸ್ಕ್ವೇರ್ ಟಿ ಅಂದರೆ 1 - cos 2t / 2 ಇಂಟು ಡಿ ಟಿ. ಈ 1/2 ಇಂಟು 1/2 1/4 ಆಯಿತು. ಇಂಟಿಗ್ರಲ್ ಆಫ್ 1 ಈಸ್ with respect to t, integral of 1 with respect to t is t, minus
Integral of cos 2t is sin 2t divided by 2 plus some constant c. ಈಗ let us substitute what is t. ಏನಾಗುತ್ತೆ 1/4 times t ಅಂದ್ರೇನು, we have taken t is 2x plus 5. 2x plus 5 ಹಾಕೋಣ. 2x plus 5 minus sin of 2 times 2x plus 5 divided by 2 plus c. ಸಿಂಪ್ಲಿಫೈ ಮಾಡಿದ್ರೆ ಡಿವೈಡ್ ಬೈ 4 ಇಲ್ಲಿಗೆ ಹಾಕೊಳ್ಳಿ. 2x plus 5 divided by 4 minus 4 into 2, 1/8, that is sin of 2 into 2, 4x plus 10 divided by 4 into 2 is 8 plus some constant c. This is the required integral. Okay, just substitution method use ಮಾಡಿದ್ದೀವಿ ಅಷ್ಟೇ. Same problem, instead of x they have given some other linear term ಅಷ್ಟೇ, similar type. Okay, now this is again by using the formula only we can integrate sin cube x dx. ನಮಗೆ sin 3x ಫಾರ್ಮುಲಾ ಗೊತ್ತಿದೆ, ಅದರಿಂದ sin cube ನ ಯಾವ ರೀತಿ ಬರ್ಕೊಬಹುದು, sin cube x can be written as sin cube x ನ ಯಾವ ರೀತಿ ಬರ್ಕೊಬಹುದು, sin 3x is 3 sin x minus 4 sin cube x. So 3 sin x minus 4 sin cube x ನ we can write it as 4 sin cube x is 3 sin x minus sin 3x ಅಂತ ಬರೀಬಹುದು. 3 sin x minus sin 3x ಅಂತ ಬರ್ಕೊಬಹುದು. ಸೊ ಈ ಡಿವೈಡ್ ಬೈ 4 ನ ಇಲ್ಲಿ ಹಾಕೋಣ, ಹೋಲ್ ಡಿವೈಡ್ ಬೈ 4. ಸೊ sin cube x can be written as 3 sin x minus sin 3x. ಸೊ ಈಗ ಇದನ್ನ ಹೇಗೆ ಇಂಟಿಗ್ರೇಟ್ ಮಾಡೋದು, ಇಂಟಿಗ್ರಲ್ ಆಫ್ sin cube x into dx is integral of 3 sin x minus sin 3x divided by 4 into dx. ಈ 1/4 ಕಾನ್ಸ್ಟೆಂಟ್ ಆಚೆ ಬರ್ಕೊಳ್ಳಿ, into integral of 3 sin x, 3 constant, integral of sin is minus cos, so minus 3 cos x, sin ಗೆ again minus ಬರುತ್ತೆ, so minus into minus, plus sin 3x ಗೆ minus cos 3x, coefficient of x 3 ಇದೆ, divide by 3 plus some constant c. ಇದನ್ನ ಸಿಂಪ್ಲಿಫೈ ಮಾಡಿ ಬರಿಬಹುದು, minus 3 cos x divided by 4 plus cos 3x divided by 12 plus some constant c. This is the required integral. ಈ ಫಾರ್ಮುಲಾ ಬರ್ಕೊಳ್ಳೋದು ಗೊತ್ತಾಗಬೇಕಷ್ಟೇ. ನೆಕ್ಸ್ಟ್ ಸಿಮಿಲರ್ ಟು ಪ್ರೀವಿಯಸ್ ಕ್ವೆಶನ್, ಇಲ್ಲಿ x ಬದಲು 2x plus 1 ಇದೆ ಅಷ್ಟೇ. ಸೊ ಬಿಗಿನಿಂಗ್ ಅಲ್ಲೇ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಿದ್ರೆ ಪುಟ್ 2x plus 1 is equal to t. ಸೊ ಡಿರೈವೇಟಿವ್ ಏನಾಗುತ್ತೆ, 2 into dx is dt ಅಥವಾ dx is dt by 2 ಆಯಿತು. ಸೊ ಇಂಟಿಗ್ರಲ್ ಏನಾಗುತ್ತೆ ಇವಾಗ, ಇಂಟಿಗ್ರಲ್ ಆಫ್ ಸೈನ್ ಕ್ಯೂಬ್ ಆಫ್ 2x plus 1 into dx is nothing but integral of sin cube t into dt by 2 ಆಯಿತು. ಆ 1/2 ಕಾನ್ಸ್ಟೆಂಟ್ ಆಚೆ ಬರ್ಕೊಳ್ಳೋಣ, ಏನಾಗುತ್ತೆ 1/2 ಆಚೆ ಬರೆದ್ರೆ ಇಂಟಿಗ್ರಲ್ ಆಫ್ ಸೈನ್ ಕ್ಯೂಬ್ನ ಅಗೇನ್ ಯಾವ ಥರ ಬರೀಬೋದು, ವಿ ಕ್ಯಾನ್ ರೈಟ್ ಇಟ್ ಆಸ್ 3 sin t minus sin 3t divided by 4 into dt ಆಯಿತು. ಸೊ 4 into 2, 1/8 ಆಚೆ ತೆಗೆಯೋಣ, ಇಂಟಿಗ್ರಲ್ ಆಫ್ 3 sin t, 3 into sin t ಗೆ 3 into sin t ಗೆ ಇಂಟಿಗ್ರೇಷನ್ minus 3 cos t plus cos 3t divided by t, sorry 3 plus some constant c. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, 1/8 minus 3 cos ಆಫ್ t ಅಂದ್ರೇನು 2x plus 1 divided by 8 plus cos of 3 times 2x plus 1. 3 times 2x plus 1 ಅಂದ್ರೆ 6x plus 3. 3 times 2x plus 1 whole divided by 3 into 8, 24 plus some constant c, which is the required integral. Okay, next. ಇದು ಸಿಂಪಲ್ ಕ್ವೆಶನ್, sin square x by 1 plus cos x. ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕೆ, ಡಿರೈವೇಟಿವ್ ಆಫ್ ಕಾಸ್ ಈಸ್ ಮೈನಸ್ ಸೈನ್, ಬರೀ ಸೈನ್ ಇಲ್ಲ ಸೈನ್ ಸ್ಕ್ವೇರ್ ಇದೆ, ಅಥವಾ ಸೈನ್ನ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಡಿನಾಮಿನೇಟರ್ ಕಾಸ್ ಇದೆ, ಯೂಸ್ ಇಲ್ಲ. ಸೊ ಸಬ್ಸ್ಟಿಟ್ಯೂಷನ್ ಡಸ್ ನಾಟ್ ವರ್ಕ್ ಹಿಯರ್. ಸೊ ಬಟ್ ವಿ ನೋ ದಟ್ ಸೈನ್ ಸ್ಕ್ವೇರ್ ಎಕ್ಸ್ ಕ್ಯಾನ್ ಬಿ ರಿಟರ್ನ್ ಆಸ್ 1 minus cos square x ಅಂತ ಬರೀಬೋದು. ಸೊ ಇಂಟಿಗ್ರಲ್ ಆಫ್
sin square x by 1 plus cos x into dx. ಇದನ್ನು ಯಾವ ಥರ ಬರ್ಕೊಂತೀವಿ ನಾವು? ಇಂಟಿಗ್ರಲ್ ಆಫ್ sin square ನ 1 minus cos square x by 1 plus cos x ಅಂತ ಇದೆ into dx. We can take 1 as 1 square ಅಂತ ತಗೊಬೋದು. 1 square minus cos square x ಯಾವ ಥರ ಇದೆ? a square minus b square ಫಾರ್ಮಲ್ಲಿ ಇದೆ. a square minus b square ಅಂದರೆ a minus b into a plus b. ಸೊ ಏನಾಗುತ್ತೆ ನ್ಯೂಮರೇಟ್ರು? 1 minus cos x into 1 plus cos x divided by 1 plus cos x into dx ಆಗುತ್ತೆ. So 1 plus cos x will get cancelled. We'll get integral of 1 minus cos x into dx. ಇದು ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡ್ಬೋದು ಇವಾಗ ನಾವು. What is the integral of 1? It is x minus integral of cos x ಏನು? sin x plus some constant c. This is the required integral. 2 mark question ಇದು ನಾನು. Right. Next problem ನೋಡಿ. Integral of 1 minus cos x by 1 plus cos x into dx. Substitution work ಆಗಲ್ಲ, ಯಾಕೆ derivative of cos is sin ಅದಿಲ್ಲ. So we have to simplify this by using trigonometric identities. ಯಾವ ರೀತಿ ಸಿಂಪ್ಲಿಫೈ ಮಾಡೋದು? ನಮಗೆ ಹಾಫ್ ಆಂಗಲ್ಸ್ ಗೊತ್ತಿದೆ, ಸಬ್ ಮಲ್ಟಿಪಲ್ ಆಂಗಲ್ಸ್. 1 minus cos x divided by 1 plus cos x. ಇದನ್ನು ಯಾವ ರೀತಿ ಬರ್ಕೊಬೋದು ನಾವು? ನಮ್ಗೆ ಗೊತ್ತಿದೆ 1 minus cos 2x is 2 sin square x, ಅಥವಾ 1 minus cos x ನ reduce to half angle, then you will get 2 sin square x by 2 ಆಯಿತು. Denominator 1 plus cos 2x is 2 cos square x. So therefore 1 plus cos x ಏನಾಗುತ್ತೆ? 2 cos square x by 2 ಆಯಿತು into dx. So 2 will get cancelled. We'll get integral of sin square by cos square is tan square x by 2 ಆಯಿತು. ಬಟ್ ನಮಗೆ tan square ಡೈರೆಕ್ಟ್ ಇಂಟಿಗ್ರಲ್ ಇಲ್ಲ, but we can convert it in terms of secant square. ಯಾವ ರೀತಿ? tan square can be written as secant square x by 2 minus 1 into dx. So integral of secant square ಏನು? ನಮ್ಗೆ ಗೊತ್ತಿದೆ tan x place ಅಲ್ಲಿ x by 2 ಇದೆ, therefore we have to divide it by 1 by 2. coefficient of x ನ ಡಿವೈಡ್ ಮಾಡಬೇಕು, ಬಿಕಾಸ್ ಬರೀ x ಇಲ್ಲ, x by 2 ಇದೆ. ಸೊ coefficient of x ನ ಡಿವೈಡ್ ಮಾಡ್ಕೊಳ್ಳಿ. ಮೈನಸ್ integral of 1 with respect to x is x plus some constant c, ಅಥವಾ we can write it as 2 ನ ಮೇಲೆ ಹಾಕಿ 2 times tan x by 2 minus x plus c. This is the required integral. ಓಕೆ, ಇದನ್ನ ಬೇರೆ ಮೆಥಡಲ್ಲಿ ಸಿಂಪ್ಲಿಫೈ ಮಾಡೋಕ್ಕೆ ಸಾಧ್ಯ ಇಲ್ಲ, ಫಾರ್ಮುಲಾನೇ ಅಪ್ಲೈ ಮಾಡಬೇಕು. ಓಕೆ, ಇದೇ ಥರ ಸೇಮ್ ಫಾರ್ಮಲ್ಲಿ ರೆಡ್ಯೂಸ್ ಟು ಹಾಫ್ ಆ್ಯಂಗಲ್ ಯು ಹ್ಯಾವ್ ಟು ಡೂ ದಿಸ್. ಹೆಂಗೆ? ಇಂಟಿಗ್ರಲ್ ಆಫ್ ಕಾಸ್ ಎಕ್ಸ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಈಗ ಡಿನಾಮಿನೇಟರ್ ಅಬ್ಸರ್ವ್ ಮಾಡಿ, ನಮ್ಗೇನು ಬರುತ್ತೆ? 1 ಪ್ಲಸ್ ಕಾಸ್ ಎಕ್ಸ್ ಇಲ್ಲೇ ಇದೆಯಲ್ಲ, 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಬರುತ್ತೆ. ಓಕೆ, 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಬರುತ್ತೆ. ಸೊ ಒಂದೇ ಸ್ಟೆಪ್ಪಲ್ಲಿ ಮಾಡೋಕ್ಕೆ ನಮಗೆ ಕಾಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗಬೇಕು. ಕಾಸ್ ಎಕ್ಸ್ಗೆ ವಿ ಹ್ಯಾವ್ 4 ಫಾರ್ಮುಲಾಸ್. ಅದರಲ್ಲಿ ಇನ್ ಟರ್ಮ್ಸ್ ಆಫ್ ಕಾಸ್ ಇರೋದು ಯಾವುದು? ವಿ ಹ್ಯಾವ್ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 minus 1. Cos x can be written as 2 cos square x by 2 minus 1. Right? Minus 1 into dx. So this is the formula we used. Then distribute ಮಾಡಿ ಡಿನಾಮಿನೇಟರ್ ಏನಾಗುತ್ತೆ? 2 cos square x by 2, 2 cos square x by 2. ಫಸ್ಟ್ ಟರ್ಮ್ ಕ್ಯಾನ್ಸಲ್ ಆಯಿತು, 1 ಮೈನಸ್ ಸೆಕೆಂಡ್ ಟರ್ಮ್ಗೆ 1 by 2, 1 by cos square is secant square x by 2 into dx. ಈಗ ಏನಾಗುತ್ತೆ ನೋಡಿ, ಇಂಟಿಗ್ರಲ್ ಆಫ್ 1 ಏನು? x ಮೈನಸ್ ಹಾಫ್ ಕಾನ್ಸ್ಟೆಂಟ್ ಇಂಟಿಗ್ರಲ್ ಆಫ್ secant square x by 2. ಇಂಟಿಗ್ರಲ್ ಆಫ್ secant square x by 2 is tan x by 2 by 1 by 2. ಅದನ್ನ ನೆಕ್ಸ್ಟ್ ಸ್ಟೆಪ್ಪಲ್ಲಿ 2 tan x by 2 ಬರಿಬೋದು. ಇದನ್ನ ಡೈರೆಕ್ಟ್ ಆಗಿ ಬರ್ಕೋತೀನಿ ನಾನು. 2 into 2 tan x by 2 plus c. 2 ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. We can cancel this 2 and 2. We will get x minus tan of x by 2 plus some constant c. ಇವೆಲ್ಲ 2 mark questions. Okay. Next, cos 2x by cos x plus sin x whole square. So cos x plus sin x ಇದೆ. cos 2x in terms of sin and cos ಬರೆಯೋಣ. ಏನಾಗುತ್ತೆ? ಇಂಟಿಗ್ರಲ್ ಆಫ್ cos 2x divided by cos x plus sin x whole square ಏನಿದೆ, ಇದನ್ನ we can write it as ಯಾವ ರೀತಿ ಬರ್ಕೊಳ್ಳೋಣ? ಇಂಟಿಗ್ರಲ್ ಆಫ್ cos 2x ನ
we'll write it as cos square x minus sin square x divided by cos x plus sin x whole square right into dx. Numerator is in the form of a square minus b square. Apply the formula a minus b into a plus b, that is cos x minus sin x into cos x plus sin x whole divided by cos x plus sin x whole square ಆಯಿತು into dx. So ಇಲ್ಲಿ ಒಂದು cos x plus sin x cancel ಆಯಿತು. It is in now becomes cos x minus sin x divided by cos x plus sin x into dx. ಈಗ ಅಬ್ಸರ್ವ್ ಮಾಡಿ, ಡಿನಾಮಿನೇಟರ್ದು cos x ಗೆ ಡಿರವೇಟಿವ್ ಮೈನಸ್ sin x ಇದೆ, sin x ಗೆ ಡಿರವೇಟಿವ್ ಪ್ಲಸ್ cos x ಇದೆ. ಸೊ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್. ಲಾಸ್ಟ್ ವಿಡಿಯೋಗಳಲ್ಲಿ ನೋಡಿದ್ವಿ ಡಿರವೇಟಿವ್ ಇಂಟಿಗ್ರಲ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಏನು, ಲಾಗ್ ಮಾಡ್ ಎಫ್ ಆಫ್ ಎಕ್ಸ್ ಅಂದರೆ ಈ ಟರ್ಮು ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಸಮ್ ಕಾನ್ಸ್ಟೆಂಟ್ ಸಿ. ದಿಸ್ ಇಸ್ ದ ರಿಕ್ವೈರ್ಡ್ ಇಂಟಿಗ್ರಲ್. ವೆರಿ ಸಿಂಪಲ್ ರೈಟ್. ಇದು ಕೂಡ 2 ಮಾರ್ಕ್ ಕ್ವೆಶನ್. ಆ್ಯಂಡ್ ಒನ್ ಮೋರ್, ಇಟ್ ಇಸ್ ವೆರಿ ಸಿಂಪಲ್. ಎಮ್ ಸಿ ಕ್ಯೂ ಆದರೂ ಕೇಳ್ಬೋದು ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲಾದರೂ ಕೇಳ್ಬೋದು, 2 ಮಾರ್ಕಲ್ಲೂ ಕೇಳ್ಬೋದು. ಓಕೆ, ವೆರಿ ಸಿಂಪಲ್ ಕ್ವೆಶನ್. cos 2x plus 2 sin square x by cos square x. ನೋಡೋಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ, ಬಟ್ ಫಾರ್ಮುಲಾಸ್ ಬಗ್ಗೆ ಐಡಿಯಾ ಇದ್ರೆ ವೆರಿ ಈಸಿಯಾಗಿ ನೋಡ್ಬೋದು. cos 2x ನಮಗೆ ಗೊತ್ತಿದೆ ಏನು, ಇನ್ ಟರ್ಮ್ಸ್ ಆಫ್ ಸೈನ್ cos 2x ಕ್ಯಾನ್ ಬಿ ರಿಟರ್ನ್ ಆಸ್ cos 2x is 1 minus 2 sin square x ಆಗುತ್ತೆ. ಸೊ ಈ ಮೈನಸ್ 2 sin square x ರೈಟ್ ಸೈಡ್ಗೆ ಹಾಕಿದ್ರೆ cos 2x plus 2 sin square x ಏನಂತ ಬರಿಬೋದು, we can write it as 1. ಸೊ ಇಂಟಿಗ್ರಲ್ ನ್ಯೂಮರೇಟರ್ ಇಟ್ ಈಸ್ 1 ಅಂತ ಬರಿಬೋದು. ಸೊ ದೇರ್ ಫೋರ್ ಇಂಟಿಗ್ರಲ್ ಆಫ್ cos 2x plus 2 sin square x ಡಿವೈಡ್ ಬೈ cos square x. ಇದನ್ನ ಏನಂತ ಬರ್ಕೋಬೋದು ನಾವು ಟೋಟಲ್ ಆಗಿ, ಇಟ್ ಇಸ್ ನಥಿಂಗ್ ಬಟ್ ಇಂಟಿಗ್ರಲ್ ಆಫ್ 1 by cos square x dx. 1 by cos square is nothing but secant square x into dx. secant square ಗೆ ಇಂಟಿಗ್ರೇಷನ್ ಏನು, tan x plus c. ವೆರಿ ಸಿಂಪಲ್ ಕ್ವೆಶನ್, ಬಟ್ ಸ್ವಲ್ಪ ಐಡಿಯಾ ಇರಬೇಕು ಈ ಫಾರ್ಮುಲಾಸ್ ಬಗ್ಗೆ. ರೈಟ್. ಸೊ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ 2 ಮಾರ್ಕ್. cos 2x minus cos 2 alpha by cos x minus cos alpha. ಸಿಂಪಲ್ ಆಗಿ ಮಾಡ್ಬೋದು ನೋಡಿ. ಇದನ್ನ ನ್ಯೂಮರೇಟರ್ನ ಯಾವ ಥರ ಬರ್ಕೋತೀನಿ ನಾನು, ಡಿನಾಮಿನೇಟ್ರಲ್ಲೂ ಕಾಸ್ ಅಲ್ಲೇ ಇದೆ. ಸೊ ಐ ವಿಲ್ ರೈಟ್ ಬೋತ್ ದ ಟರ್ಮ್ಸ್ ಇನ್ ಟರ್ಮ್ಸ್ ಆಫ್ ಕಾಸ್. cos 2x ಫಾರ್ಮುಲಾ ಏನು, ಇನ್ ಟರ್ಮ್ಸ್ ಆಫ್ ಕಾಸ್ ಇಟ್ ಈಸ್ 2 cos square x minus 1 minus of 2 cos square alpha minus 1 divided by cos x minus cos alpha into dx. Just I have used cos 2x ಫಾರ್ಮುಲಾ ಈ ಎರಡು ಕೇಸಲ್ಲಿ ಅಷ್ಟೇ. ಸೊ ಈಗೇನಾಯಿತು, 2 ನ್ಯೂಮರೇಟ್ರಲ್ಲಿ 2 cos square x minus 1 ಇಲ್ಲಿ ಪ್ಲಸ್ 1 ಆಗುತ್ತೆ. minus 1 plus 1 will get cancel, ಅದನ್ನು ಬರೆಯಲ್ಲ. minus 2 cos square alpha divided by cos x minus cos alpha ಆಯಿತು ಇಂಟು ಡಿ ಎಕ್ಸ್. ನ್ಯೂಮರೇಟ್ರಲ್ಲಿ 2 ಕಾಮನ್ ತೆಗಿಬೋದು, ಆಚೆ ಕಡೆ ಬರ್ಕೊಳ್ಳಿ ಇಂಟಿಗ್ರಲ್ ಸೈನಿಂದ. 2 ಕಾಮನ್ ತೆಗೆದ್ರೆ ಯಾವ ಫಾರ್ಮಲ್ ಆಗುತ್ತೆ, cos square x minus cos square alpha, a square minus b square ಫಾರ್ಮ್ ಆಯಿತು. a square minus b square is what, a minus b into a plus b, that is cos x minus cos alpha into cos x plus cos alpha ಆಯಿತು into dx whole divided by cos x minus cos alpha. ಈಗ cos x minus cos alpha ಕ್ಯಾನ್ಸಲ್ ಆಯಿತು, ಉಳಿಯೋದೇನೋ 2 times ಇಂಟಿಗ್ರಲ್ ಆಫ್ cos x plus cos alpha into dx. ನಮ್ಗೆ ಗೊತ್ತಿದೆ ಎ ಕಾನ್ಸ್ಟೆಂಟ್ ಆಯಿತು ಅಂದರೆ ಕಾಸ್ ಎ ಕೂಡ ಕಾನ್ಸ್ಟೆಂಟು, ಆಲ್ಫಾ ಕಾನ್ಸ್ಟೆಂಟ್ ಆದರೆ ಕಾಸ್ ಆಲ್ಫಾನು ಕಾನ್ಸ್ಟೆಂಟು. ಸೊ ಹಾಗಾಗಿ ಇಂಟಿಗ್ರೇಷನ್ ಆಫ್ ದಿಸ್ ಏನಾಗುತ್ತೆ ನೋಡಿ, ಇವಾಗ ಕಾಸ್ ಎಕ್ಸ್ಗೆ ಇಂಟಿಗ್ರೇಷನ್ನು ಸೈನ್ ಎಕ್ಸ್ ಪ್ಲಸ್ ಕಾಸ್ ಆಲ್ಫಾಗೆ ಇಂಟಿಗ್ರೇಷನ್ ಸೈನ್ ಆಲ್ಫಾ ಅಲ್ಲ, ಬಿಕಾಸ್ ಕಾಸ್ ಆಲ್ಫಾ ಈಸ್ ಎ ಕಾನ್ಸ್ಟೆಂಟ್. ಆ ಕಾನ್ಸ್ಟೆಂಟ್ನ ಹಂಗೆ ಬರ್ಕೊಬೇಕು. ವಾಟ್ ಈಸ್ ಇಂಟಿಗ್ರಲ್ ಆಫ್ 1 into dx, ಇಟ್ ಈಸ್ ಎಕ್ಸ್. ಸೊ ವಿ ವಿಲ್ ಗೆಟ್ ದ ಇಂಟಿಗ್ರಲ್ ಆಫ್ ಕಾಸ್ ಆಲ್ಫಾ ಈಸ್ ಎಕ್ಸ್ ಇಂಟು ಕಾಸ್ ಆಲ್ಫಾ, ಬಿಕಾಸ್ ಯಾಕೆ ಆಲ್ಫಾ ಕಾನ್ಸ್ಟೆಂಟ್ ಆದರೆ ಕಾಸ್ ಆಲ್ಫಾನು ಕಾನ್ಸ್ಟೆಂಟು. ಕಾಸ್ ಆಲ್ಫಾನ ಹಾಗೆ ಬರ್ಕೊಬೇಕು, ಇಂಟಿಗ್ರೇಟ್ ಓನ್ಲಿ 1. ವಾಟ್ ಈಸ್ ದ ಇಂಟಿಗ್ರಲ್ ಆಫ್ 1, ಇಟ್ ಈಸ್ ಎಕ್ಸ್.
plus some constant c. This is the required integral. 2 mark, very important question. Right, ಇಲ್ಲಿ ಕೇರ್ಫುಲ್ ಆಗಿರಬೇಕು. ಕಾಸ್ ಆಲ್ಫಾಗೆ ಎಕ್ಸ್ ಕಾಸ್ ಆಲ್ಫಾನೇ ಬರಿಬೇಕು, ಯಾವ ಮಾರಬೇಡಿ ಸೈನ್ ಆಲ್ಫಾ ಬರಿಬೇಡಿ. ರೈಟ್, ನೆಕ್ಸ್ಟ್ ದಿಸ್ ಇಸ್ MCQ ಇದೆ, 1 ಮಾರ್ಕ್ ಕ್ವೆಶನ್. ಜಸ್ಟ್ ಡೈರೆಕ್ಟ್ ಆನ್ಸರ್ ಸಿಗುತ್ತೆ ನೋಡಿ. ಸ್ಪ್ಲಿಟ್ ಮಾಡಿ ಇಂಟಿಗ್ರಲ್ನ ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್. ಡಿನಾಮಿನೇಟರ್ನ ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ, ಫಸ್ಟ್ ಟರ್ಮ್ ಅಲ್ಲಿ ಸೈನ್ ಸ್ಕ್ವೇರ್ ವಿಲ್ ಗೆಟ್ ಕ್ಯಾನ್ಸಲ್, ಯು ವಿಲ್ ಗೆಟ್ 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೆಕೆಂಡ್ ಟರ್ಮ್ ಅಲ್ಲಿ ಕಾಸ್ ಸ್ಕ್ವೇರ್ ವಿಲ್ ಗೆಟ್ ಕ್ಯಾನ್ಸಲ್, 1 ಬೈ ಸೈನ್ ಸ್ಕ್ವೇರ್ ಎಕ್ಸ್ ಸಿಗುತ್ತೆ ಇಂಟು ಡಿ ಎಕ್ಸ್. 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಏನು, ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಬೈ ಸೈನ್ ಸ್ಕ್ವೇರ್ ಈಸ್ ಕೊಸಿಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಎರಡಕ್ಕೂ ಡೈರೆಕ್ಟ್ ಇಂಟಿಗ್ರಲ್ ಇದೆ. ವಾಟ್ ಈಸ್ ಇಂಟಿಗ್ರಲ್ ಆಫ್ ಸೆಕೆಂಡ್ ಸ್ಕ್ವೇರ್, ಇಟ್ ಈಸ್ ಟ್ಯಾನ್ minus integral of cosecant square is minus cot, so minus into minus plus cot x plus some constant c. ಇದು 1 mark question. Next, sin inverse of cos x into dx. ಸೊ ಇದನ್ನು ಸಿಂಪ್ಲಿಫೈ ಮಾಡ್ಬೋದು. ಏನಾಗುತ್ತೆ ನೋಡೋಣ. sin inverse of cos x, sin inverse of cos x. So cos can be converted into sin inverse of cos ನ ಯಾವ ತರ ಬರ್ಕೋಬಹುದು, sin of pi by 2 minus x ಅಂತ ಬರೀಬಹುದು. pi by 2 minus x ಅಂದ್ರೆ less than 90 degree, less than 90 degree ಅಂದ್ರೆ it is in the principal value branch of sin inverse ಅದರಲ್ಲಿದೆ. So we can cancel sin inverse and sin, we will get pi by 2 minus x. ಇದರ ಇಂಟಿಗ್ರಲ್ ಅಲ್ಲಿ ಯೂಸ್ ಮಾಡ್ಕೊಳ್ಳಿ. ಇಂಟಿಗ್ರಲ್ ಆಫ್ sin inverse cos x can be written as integral of pi by 2 minus x into dx. Pi by 2 constant, integral of 1 into dx is x, so pi by 2 into x minus integral of x is x square by 2 plus some constant c, which is the required integral. Simple 1 mark question. Next, idu kuda 1 mark question. Hege ಮಾಡೋದು, let us separate the denominator. ಏನಾಗುತ್ತೆ ನೋಡಿ, sin cube x sin square x, 1 sin x ನ್ಯೂಮರೇಟರ್ ಅಲ್ಲಿ ಹಾಗೆ ಉಳಿತು, ಡಿನಾಮಿನೇಟರ್ ಅಲ್ಲಿ cos square x ಹಾಗೆ ಇದೆ, ಅದನ್ನ cos x into cos x ಅಂತ ಬರ್ಕೊಬಹುದು. ಪ್ಲಸ್ ಈ ಸೆಕೆಂಡ್ ಟರ್ಮ್ ಅಲ್ಲಿ cos ಕ್ಯೂಬ್ cos ಸ್ಕ್ವೇರ್, cos ಸ್ಕ್ವೇರ್ 1 ಟರ್ಮ್ ಗೆ ಉಳಿಯುತ್ತೆ, cos x ಡಿವೈಡ್ ಬೈ sin ಸ್ಕ್ವೇರ್ ನ sin x into sin x ಅಂತ ಬರ್ಕೊಳ್ಳೋಣ ಒಂದೇ ಸ್ಟೆಪ್ ಅಲ್ಲಿ. ಈಗ ಏನಾಗುತ್ತೆ ನೋಡಿ, ಇಂಟಿಗ್ರಲ್ ಆಫ್ 1 ಬೈ cos ಅಂದ್ರೆ secant x ಇಂಟು sin ಬೈ cos ಅಂದ್ರೆ tan x ಪ್ಲಸ್ cos by sin ಅಂದ್ರೆ cot, 1 by sin ಅಂದ್ರೆ cosecant, so cosecant x into cot x dx. ಇವೆರಡಕ್ಕೂ ಇಂಟಿಗ್ರೇಷನ್ ಇದೆ ನಮಗೆ. ಇಂಟಿಗ್ರಲ್ ಆಫ್ secant x into tan x is secant x. ಇಂಟಿಗ್ರಲ್ ಆಫ್ cosecant into cot is minus cosecant x plus some constant c. That is the required integral. 1 mark question ಇದು ಕೂಡ. Okay, now this is a 2 mark question. ಇಲ್ಲಿ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಬೇಕು. ಯಾವ ರೀತಿ ಯೂಸ್ ಮಾಡಬೇಕು ನೋಡ್ತಾ ಹೋಗೋಣ. ಇಂಟಿಗ್ರಲ್ ಆಫ್ ಡಿನಾಮಿನೇಟರ್ ನೋಡಿ cos x minus sin x ಡಿವೈಡ್ ಬೈ ಡಿನಾಮಿನೇಟರ್ 1 plus sin 2x. 1 plus sin 2x ನ we can write it as cos x plus sin x whole square ಅಂತ ಬರೀಬಹುದು. ಆ ಫಾರ್ಮುಲಾ ಲಿಸ್ಟ್ ಅಲ್ಲಿ ಇದೆ ನೋಡಿ. Okay, 1 plus sin 2x can be written as cos x plus sin x whole square. Now observe the denominator. Derivative of cos ಏನು minus sin. Derivative of sin is cos. So derivative of this term is this term. Square ಇದೆ, ಡೈರೆಕ್ಟ್ ಆಗಿ ಬರೆಯೋಂಗಿಲ್ಲ. f dash x by f of x ಅಂತ ಇಲ್ಲ, ಸ್ಕ್ವೇರ್ ಟರ್ಮ್ ಇದೆ. ಸೊ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಬಹುದು. ಫಂಕ್ಷನ್ ಇದೆ, ಅದರ ಡಿರೈವೇಟಿವ್ ಇದೆ, ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ಕೊಳ್ಳಿ. ಏನಂತ, ಪುಟ್ cos x plus sin x is equal to t. ಅವಾಗ ಏನಾಗುತ್ತೆ, ಡಿರೈವೇಟಿವ್ ಆಫ್ sin x is cos x, derivative of cos x is minus sin x into dx will become dt. So integral, ಇದನ್ನ I ಅಂತ ತಗೊಳ್ಳೋಣ. I integral now it will become I is equal to integral of this whole term, numerator will become dt divided by this will become t square. So integral of 1 by x square is minus 1 by x. ಅದೇ ತರ integral of 1 by t square is minus 1 by t plus some constant c. That can be written as minus 1 by t ಅಂದ್ರೆ cos x plus sin x plus some constant c, which is the required integral. Okay, it is a 2 mark question. Now this is in the MCQ, 1 mark question all ಇದೆ.
ಒನ್ಸ್ ಅಗೇನ್ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಬೇಕು. ಯಾವ ರೀತಿ ನೋಡಿ, ಡಿರೈವೇಟಿವ್ ಆಫ್ ಇ ಪವರ್ ಎಕ್ಸ್ ಇಂಟು ಎಕ್ಸ್ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿದ್ರೆ ಇದೇ ಟರ್ಮ್ ಬರುತ್ತೆ. ಹೇಗೆ? ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಲೈಕ್ ದಿಸ್. ಪುಟ್ ಇ ಪವರ್ ಎಕ್ಸ್ ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಟಿ. ಡಿರೈವೇಟಿವ್ ಏನಾಗುತ್ತೆ ನೋಡಿ, ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿದ್ರೆ ಫಸ್ಟ್ ಇಂಟು ಡಿರೈವೇಟಿವ್ ಆಫ್ ಎಕ್ಸ್ ಈಸ್ 1 ಪ್ಲಸ್ ಸೆಕೆಂಡ್ ಎಕ್ಸ್ ಇಂಟು ಡಿರೈವೇಟಿವ್ ಆಫ್ ಇ ಪವರ್ ಎಕ್ಸ್ ಇಸ್ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಸೊ ಈ ಎರಡರಲ್ಲೂ ಇ ಪವರ್ ಎಕ್ಸ್ ಕಾಮನ್ ತೆಗೆದ್ರೆ 1 ಪ್ಲಸ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಡಿ ಟಿ. ಸೊ ನ್ಯೂಮರೇಟರ್ ವಿಲ್ ಬಿಕಮ್ ಡಿ ಟಿ. ಏನಾಯ್ತು ಇವಾಗ ಇಂಟಿಗ್ರಲ್ ಆಫ್ numerator is dt, so 1 into dt divided by cos square t. 1 by cos square is secant square, so secant square t into dt. Integral of secant square ಏನು tan t plus c. t substitute ಮಾಡೋಣ. what is t? tan of e power x into x plus some constant c, which is the required integral. ಇದು 1 mark question MCQ ಅಲ್ಲಿ ಇದೆ. ನೆಕ್ಸ್ಟ್ ಇಂಟಿಗ್ರಲ್ ಆಫ್ ಸೈನ್ ಪವರ್ 4x ಇಂಟು ಡಿ ಎಕ್ಸ್. ಸ್ವಲ್ಪ ಟ್ರಿಕಿ ಪ್ರಾಬ್ಲಮ್ಮು, ಹೇಗೆ ಮಾಡೋದು ನೋಡೋಣ. ಸೈನ್ ಪವರ್ 4x ಯಾವ ರೀತಿ ಬರ್ಕೋತೀನಿ ನಾನು, ಐ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ಸೈನ್ ಪವರ್ 4x ಐ ರೈಟ್ ಇಟ್ ಆಸ್ ಸೈನ್ ಸ್ಕ್ವೇರ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರ್ಕೊತೀನಿ ಇಂಟು ಡಿ ಎಕ್ಸ್. ನಮಗೆ ಫಾರ್ಮುಲಾ ಗೊತ್ತಿದೆ, ಇಂಟಿಗ್ರಲ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಕ್ಯಾನ್ ಬಿ ರಿಟನ್ ಆಸ್ 1 ಮೈನಸ್ ಕಾಸ್ 2x ಡಿವೈಡ್ ಬೈ 2, ಅದಕ್ಕೆ ಹೋಲ್ ಸ್ಕ್ವೇರ್ ಆಗುತ್ತೆ ಇಂಟು ಡಿ ಎಕ್ಸ್. ಇದನ್ನ ಎಕ್ಸ್ಪ್ಯಾಂಡ್ ಮಾಡೋಣ. ಏನಾಗುತ್ತೆ? ಇಂಟಿಗ್ರಲ್ ಆಫ್ 1 a ಮೈನಸ್ ಬಿ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ 2ab 2 ಇಂಟು 1 ಇಂಟು ಕಾಸ್ 2x, ದಟ್ ಈಸ್ 2 ಕಾಸ್ 2x ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ 2x ಹೋಲ್ ಡಿವೈಡ್ ಬೈ 2 ಸ್ಕ್ವೇರ್ ಈಸ್ 4 ಇಂಟು ಡಿ ಎಕ್ಸ್. ಓಕೆ, ಈ 1/4 ಒಳಗಡೆ ಬರ್ಕೊಂಬಿಡೋಣ. 1/4 ಇಂಟು ಇಂಟಿಗ್ರಲ್ ಆಫ್ 1 ಮೈನಸ್ ಕಾಸ್ 2 ಕಾಸ್ 2x. Again, this is in the form of cos square x. Cos square x is 1 plus cos 2x by 2. x place ಅಲ್ಲಿ 2x ಇದೆ ಅಂದರೆ ಡಬಲ್ ಆಗಬೇಕು, which means 1 plus cos 4x divided by 2 ಆಗುತ್ತೆ into dx. ಇದರಲ್ಲಿ ಎಲ್ ಸಿ ಎಮ್ ತಗೊಂಡು ಸಿಂಪ್ಲಿಫೈ ಮಾಡೋಣ. ಏನಾಗುತ್ತೆ ನೋಡಿ, 1/4 ಟೈಮ್ಸ್ ಇಂಟಿಗ್ರಲ್ ಆಫ್ ಎಲ್ ಸಿ ಎಮ್ ತಗೊಂಡ್ರೆ 2, ಇಲ್ಲಿ 2 ಮೈನಸ್ 4 cos 2x plus 1 plus cos 4x into dx whole divided by 2. So 2 into 2 4, 2 into 4 8 ಆಯಿತು. So integral will become 1/8 times integral of constant ಎಷ್ಟಾಯಿತು 2 plus 1 3, then minus 4 cos 2x plus cos 4x into dx. ಈಗ ಇಂಟಿಗ್ರೇಟ್ ಮಾಡೋಣ. ಏನಾಗುತ್ತೆ? 1/8 ಟೈಮ್ಸ್ ಇಂಟಿಗ್ರಲ್ ಆಫ್ 3 ಇಂಟು ಡಿ ಎಕ್ಸ್ ಅಂದರೆ 3x ಮೈನಸ್ 4 ಕಾನ್ಸ್ಟೆಂಟ್. ಇಂಟಿಗ್ರಲ್ ಆಫ್ ಕಾಸ್ 2x ಏನು? ಸೈನ್ 2x, ಕೋಎಫಿಷಿಯಂಟ್ ಆಫ್ x ಇಸ್ 2 ಡಿವೈಡ್ ಬೈ 2 ಪ್ಲಸ್ ಕಾಸ್ 4xಗೆ ಸೈನ್ 4x ಡಿವೈಡ್ ಬೈ 4, ಇದಿಷ್ಟು ಸೇರಿ ಪ್ಲಸ್ ಸಮ್ ಕಾನ್ಸ್ಟೆಂಟ್ ಸಿ. ಇದನ್ನು ಬೇಕಾದ್ರೆ ಸಿಂಪ್ಲಿಫೈ ಮಾಡಿ ಬರಿಬೋದು. 3x/8 ಮೈನಸ್ 2 2s ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2/8 ಅಂದರೆ 1/4 ಸೈನ್ 2x ಡಿವೈಡ್ ಬೈ 4 ಮತ್ತೆ 32 ಸೈನ್ 4x ಬೈ 32 ಪ್ಲಸ್ ಸಮ್ ಕಾನ್ಸ್ಟೆಂಟ್ ಸಿ. ಆರ್ ವಿ ಕ್ಯಾನ್ ಟೇಕ್ 32 ಎಲ್ ಸಿ ಎಮ್ ಬೇಕಾದರೂ ತೊಗೊಬೋದು, ಎಲ್ ಸಿ ಎಮ್ ಬೇಕಾದರೂ ತೊಗೊಂಡು ಸಿಂಪ್ಲಿಫೈ ಮಾಡ್ಕೊಳ್ಳಿ, ಹಾಗಾದರೂ ಮಾಡ್ಬೋದು. ಇಫ್ ವಿ ಡೂ ಲೈಕ್ ದಟ್ ಏನು ಬರುತ್ತೆ, ಅದು ಇದೇ ಸ್ಟೆಪ್ಪಲ್ಲಿ 4 ಎಲ್ ಸಿ ಎಮ್ ತೊಗೊಂಡ್ರೆ ನಮಗೆ 1/24 ಇಂಟು 4 ಎಲ್ ಸಿ ಎಮ್ ತೊಗೊಂಡ್ರೆ 12x ಮೈನಸ್ 2 ಇದೆ ಇಲ್ಲಿ. ಸೊ ಎಲ್ ಸಿ ಎಮ್ ತೊಗೊಂಡ್ರೆ 2 ಇಂಟು 4 8 ಸೈನ್ 2x ಪ್ಲಸ್ ಸೈನ್ 4x ಪ್ಲಸ್ ಸಮ್ ಕಾನ್ಸ್ಟೆಂಟ್ ಸಿ. ಹೀಗಾದರೂ ಬರಿಬೋದು. ಇದೇ ಲಾಸ್ಟ್ ಸ್ಟೆಪ್ ಆದರೂ ಬರಿಬೋದು, ಇದಾದರೂ ಲಾಸ್ಟ್ ಸ್ಟೆಪ್ ಆದರೂ ಬರಿಬೋದು. ಬೋತ್ ಆರ್ ಸೇಮ್, ಕರೆಕ್ಟ್ ಆನ್ಸರ್, ರೈಟ್. ನೆಕ್ಸ್ಟ್ ಇದೇ ಸೇಮ್ ಫಾರ್ಮ್ಯಾಟಲ್ಲಿ ಇನ್ನೊಂದು ಕ್ವೆಶನ್ ಇದೆ, ಇಂಟಿಗ್ರಲ್ ಆಫ್ ಕಾಸ್ ಪವರ್ 4 2x. ಸೊ ಇದನ್ನು ಕೂಡ ಅದೇ ರೀತಿ ಬರ್ಕೊಳ್ಳೋಣ. ಕಾಸ್ ಪವರ್ 4ನ ವಿ ಕ್ಯಾನ್ ರೈಟ್ ಇಟ್ ಆಸ್ ಕಾಸ್ ಸ್ಕ್ವೇರ್ ಎಕ್ಸ್ ಹೋಲ್ ಸ್ಕ್ವೇರ್, ಕಾಸ್ ಸ್ಕ್ವೇರ್ 2x ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಆಗಲೇ ಹೇಳ್ದಂಗೆ ಡಬಲ್ ಆಗಬೇಕು. ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ 1 ಪ್ಲಸ್ ಕಾಸ್ 2x. ಸೊ ದೇರ್ ಫೋರ್ ಕಾಸ್ ಸ್ಕ್ವೇರ್ 2x ಅಂದರೆ ಡಬಲ್ ಆಫ್ ದಟ್ 4x ಆಗಬೇಕು.
ಇಂಟಿಗ್ರಲ್ ಆಫ್ 1 ಪ್ಲಸ್ ಕಾಸ್ 4x ಹೋಲ್ ಸ್ಕ್ವೇರ್ ಡಿವೈಡ್ ಬೈ 2 ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಯಾಂಡ್ ಮಾಡಿ. ಇಂಟಿಗ್ರಲ್ ಆಫ್ ಎ ಸ್ಕ್ವೇರ್ ಅಂದರೆ 1 ಪ್ಲಸ್ 2ab 2 ಕಾಸ್ 4x ಪ್ಲಸ್ ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ 4x ಇಂಟು ಡಿ ಎಕ್ಸ್. ಸೊ ಮತ್ತೆ ಹೋಲ್ ಡಿವೈಡ್ ಬೈ 4 2 ಸ್ಕ್ವೇರ್ ಅಂದರೆ 4. ಆ 1/4 ಆಚೆ ಬರೆಯೋಣ. ಇಂಟಿಗ್ರಲ್ ಆಫ್ ಅಗೈನ್ ಈ ಟರ್ಮ್ಗೆ ಕಾಸ್ ಸ್ಕ್ವೇರ್ 4x ಮತ್ತೆ ಇನ್ ಟರ್ಮ್ಸ್ ಆಫ್ ಕಾಸ್ ಅಲ್ಲೇ ಬರೆದ್ರೆ 1 ಪ್ಲಸ್ 2 ಕಾಸ್ 4x ಪ್ಲಸ್ 1 ಪ್ಲಸ್ ಕಾಸ್ 4x ಅಂತಿದೆ. 1 ಪ್ಲಸ್ ಕಾಸ್ 2 ಟೈಮ್ಸ್ 4x ಇಸ್ ಕಾಸ್ 8x ಡಿವೈಡ್ ಬೈ 2 ಇಂಟು ಡಿ ಎಕ್ಸ್. ಸಿಂಪ್ಲಿಫೈ ಮಾಡಿ ಅದನ್ನು 1/4 ಟೈಮ್ಸ್ ಇಂಟಿಗ್ರಲ್ ಆಫ್ ಡೈರೆಕ್ಟ್ ಬರೆಯೋಣ. 2 ದಿಸ್ ಇಸ್ 2 ಪ್ಲಸ್ 4 ಕಾಸ್ ಎಕ್ಸ್ ಪ್ಲಸ್ 1 ಪ್ಲಸ್ ಕಾಸ್ 8x ಹೋಲ್ ಡಿವೈಡ್ ಬೈ 2 ಇಂಟು ಡಿ ಎಕ್ಸ್. 2 ಇಂಟು 4 1/8 ಆಚೆ ಬರೆಯೋಣ. ದಟ್ ವಿಲ್ ಗಿವ್ಸ್ us 1/8 ಟೈಮ್ಸ್ ಇಂಟಿಗ್ರಲ್ ಆಫ್ 2 ಪ್ಲಸ್ 1 3 ಪ್ಲಸ್ 4 ಕಾಸ್ 4x. So 4 cos 4x plus cos 8x into dx. ಈಗ ಇಂಟಿಗ್ರೇಟ್ ಮಾಡೋಣ. 1/8 ಆಗೇ ಇರಲಿ. ಇಂಟಿಗ್ರಲ್ ಆಫ್ 3 ಅಂದರೆ 3x ಪ್ಲಸ್ 4 ಇಂಟು ಇಂಟಿಗ್ರಲ್ ಆಫ್ ಕಾಸ್ 4x ಇಸ್ ಸೈನ್ 4x ಡಿವೈಡ್ ಬೈ 4 ಪ್ಲಸ್ ಕಾಸ್ 8xಗೆ ಸೈನ್ 8x ಡಿವೈಡ್ ಬೈ 8 ಪ್ಲಸ್ ಸಿ. ಸೊ 4 ಕ್ಯಾನ್ಸಲ್ ಮಾಡಿ. 1/8 8 ಎಲ್ ಸಿ ಎಮ್ ತಗೊಂಡ್ರೆ 1/64 ಟೈಮ್ಸ್ 24x ಪ್ಲಸ್ 8 ಸೈನ್ 4x ಪ್ಲಸ್ ಸೈನ್ 8x ಪ್ಲಸ್ ಸಿ. ಈ ಸಿಂಪ್ಲಿಫಿಕೇಶನ್ ನಿಮಗೆ ಹೇಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಆನ್ಸರ್, ರೈಟ್. ನೆಕ್ಸ್ಟ್ ಇಂಟಿಗ್ರಲ್ ಆಫ್ ಟ್ಯಾನ್ ಪವರ್ 4x. ಇದನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಬೇಕು. ಯಾವ ರೀತಿ ನೋಡೋಣ. I is equal to integral of tan power 4x na I'll write it as tan square x into tan square x. ಒಂದು tan square x ನ in terms of secant convert ಮಾಡೋಣ. ಇಂಟಿಗ್ರಲ್ ಆಫ್ ಇದನ್ನ secant square x minus 1 ಅಂತ ಬರೆಯೋಣ ಇಂಟು tan square x dx. ಏನಾಗುತ್ತೆ ನೋಡಿ, ಮಲ್ಟಿಪ್ಲೈ ಮಾಡೋಣ. ಇಂಟಿಗ್ರಲ್ ಆಫ್ secant square x into tan square x ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಈ ಇಂಟಿಗ್ರೇಷನ್ ಸಪ್ರೇಟ್ ಮಾಡ್ಕೊಳ್ಳಿ. ಏನಾಗುತ್ತೆ ನೋಡಿ, ಇಂಟಿಗ್ರಲ್ ಆಫ್ ಇದನ್ನು ಸಪ್ರೇಟ್ ಮಾಡ್ಕೋತೀನಿ. ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಟ್ಯಾನ್ ಸ್ಕ್ವೇರ್ ಎಕ್ಸ್ ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ನಾವು ಕ್ಯಾನ್ ರೈಟ್ ಇಟ್ ಆಸ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1. ಇದನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ. ಇಂಟಿಗ್ರೇಷನ್ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರಲ್ ಆಫ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಇದು ಈಸಿಯಾಗಿ ಇಂಟಿಗ್ರೇಟ್ ಮಾಡ್ಬೋದು. ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ನ ಏನಂತ ತಗೊಬೋದು, ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂತ ತಗೊಂಡು ಇಂಟಿಗ್ರೇಟ್ ಮಾಡ್ಬೋದು ಈಸಿಯಾಗಿ ಇದನ್ನು. ಬಟ್ ಇದು ನೋಡಿ, ಡೆರಿವೇಟಿವ್ ಆಫ್ ಟ್ಯಾನ್ ಎಕ್ಸ್ ಇಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್. ಸೊ ದೇರ್ ಫೋರ್ ವಿ ಕ್ಯಾನ್ ಯೂಸ್ ಸಬ್ಸ್ಟಿಟ್ಯೂಷನ್ ಹಿಯರ್. ಇದಕ್ಕೆ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ಇದನ್ನು ಸಪ್ರೇಟ್ ಆಗಿ ತಗೊಂಡು ಲೆಟ್ ಅಸ್ ಟೇಕ್ ದಿಸ್ ಆಸ್ ಈಕ್ವೇಷನ್ ನಂಬರ್ 1. ಸಪ್ರೇಟ್ ಆಗಿ ಇವೆರಡು ಫೈಂಡ್ ಔಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಾಗುತ್ತೆ, ಸೊ ಇಲ್ಲಿ ಐ ಕನ್ಸಿಡರ್ integral of secant square x into tan square x dx. ಇದನ್ನ ತಗೊಳ್ಳೋಣ. ಫಸ್ಟು ಕನ್ಸಿಡರ್ ದಿಸ್. ಇದರಲ್ಲಿ ಏನು ಮಾಡ್ಬೋದು, ಪುಟ್ tan x is equal to t. So secant square x dx will become dt. So therefore integral of secant square x d into tan square x ಏನಾಗುತ್ತೆ, tan square x is t square into dt. So which is nothing but t cube by 3 plus c1 ಅಂತ ತಗೊಳ್ಳೋಣ, which is nothing but t cube ಅಂದ್ರೆ tan cube x divided by 3 plus c1. ಅದೇ ತರ ಕನ್ಸಿಡರ್ ಇಂಟಿಗ್ರಲ್ ಆಫ್ tan square x dx. ಇದು ಸಿಂಪಲ್. ಇಂಟಿಗ್ರಲ್ ಆಫ್ tan square x ಅಂದರೆ secant square x minus 1 into dx. ಇಂಟಿಗ್ರಲ್ ಆಫ್ secant square x ಅಂದರೆ tan x
minus x plus c2. ಇವೆರಡನ್ನು substitute in this equation. So therefore integration I is equal to ಇದರ ಇಂಟಿಗ್ರಲ್ ಏನು ಸಿಕ್ಕಿದೆ tan cube x by 3 tan cube x by 3 minus of this ಡೈರೆಕ್ಟ್ ಆಗಿ ಬರೆಯೋಣ minus of this ಅಂದ್ರೆ minus tan x plus x then plus c1 minus c2 ಆಯ್ತು. ಇವೆರಡನ್ನು ಕಂಬೈನ್ ಮಾಡಿ ಹೊಸ ಕಾನ್ಸ್ಟೆಂಟ್ ಬರೀರಿ I is equal to tan cube x by 3 minus tan x plus x plus c where c is equal to c1 minus c2. ಇವೆರಡು ರ್ಯಾಂಡಮ್ ಕಾನ್ಸ್ಟೆಂಟ್ ಅವೆರಡನ್ನು ಕಂಬೈನ್ ಮಾಡಿ ಒಂದು ಕಾನ್ಸ್ಟೆಂಟ್ ಬರ್ಕೊಳ್ಳಿ ವಿಚ್ ಇಸ್ ದ ರಿಕ್ವೈರ್ಡ್ ಇಂಟಿಗ್ರಲ್. ಓಕೆ, tan power 4x ನ ಈ ರೀತಿ ಸಾಲ್ವ್ ಮಾಡಬೇಕು. ರೈಟ್, ನಾವು ಇದೊಂದು ಡಿಫರೆಂಟ್ ವೆರೈಟಿ ಕ್ವೆಶನ್. 1 by sin x into cos cube x. ನಾವು ಇಲ್ಲಿ ಸಬ್ಸ್ಟಿಟ್ಯೂಷನ್ ಅಂತೂ ವರ್ಕ್ ಆಗಲ್ಲ, ಯಾಕೆ ಡಿರೈವೇಟಿವ್ ಆಫ್ ಸೈನ್ ಇಸ್ ಕಾಸ್ ಡಿನಾಮಿನೇಟರ್ ಅಲ್ಲಿ ಇದೆ, ಡಿರೈವೇಟಿವ್ ಆಫ್ ಕಾಸ್ ಇಸ್ ಸೈನ್ ಅದು ಕೂಡ ಡಿನಾಮಿನೇಟರ್ ಅಲ್ಲಿ ಇದೆ, ನೋ ಯೂಸ್. ಸೊ ಹಾಗಾದ್ರೆ ಏನ್ ಮಾಡೋಣ, ಇದನ್ನ ಇನ್ ಟರ್ಮ್ಸ್ ಆಫ್ ಐದರ್ ಟ್ಯಾನ್ ಅಥವಾ ಕಾಟ್ಗೆ ಕನ್ವರ್ಟ್ ಮಾಡಕ್ ಟ್ರೈ ಮಾಡೋಣ. ಇಫ್ ಐ ವಾಂಟ್ ಟು ಕನ್ವರ್ಟ್ ದಿಸ್ ಇನ್ ಟರ್ಮ್ಸ್ ಆಫ್ ಟ್ಯಾನ್, ಇಲ್ಲಿ ಒಂದು ಡಿವೈಡ್ ಬೈ ಕಾಸ್ ಬೇಕು. ಸೊ ಅದಕ್ಕೆ ಏನ್ ಮಾಡ್ತೀನಿ, ಐ ವಿಲ್ ರೀರೈಟ್ ದಿಸ್ ಆಸ್ 1 by sin x ಏನಿದೆ ಡಿವೈಡ್ ಬೈ ಕಾಸ್ ಎಕ್ಸ್ ತಗೊಂತೀನಿ, ಡಿವೈಡ್ ಬೈ ಕಾಸ್ ಎಕ್ಸ್ ಮಲ್ಟಿಪ್ಲೈ ಕಾಸ್ ಎಕ್ಸ್, ಯು ವಿಲ್ ಗೆಟ್ ಕಾಸ್ ಪವರ್ 4x ಆಯಿತು dx. ಸೊ ಇದನ್ನ ಏನಂತ ಬರ್ಕೊಳ್ಳೋಣ, ನ್ಯೂಮರೇಟರ್ ಅಲ್ಲಿ ವಿ ವಿಲ್ ರೈಟ್ ಇಟ್ ಆಸ್ 1 by cos is secant power 4x by sin by cos is tan x dx. ಒಂದು secant power 4x ನ we will write it as secant square x into secant square x divided by tan x into dx. 1 secant ನ in terms of tan ಗೆ ಕನ್ವರ್ಟ್ ಮಾಡ್ಕೊಳ್ಳಿ, ಏನಾಗುತ್ತೆ ಇಂಟಿಗ್ರಲ್ ಆಫ್ secant square x is 1 plus tan square x. 1 plus tan square x is secant square x, then into secant square x divided by tan x into dx. ಈಗ ನೋಡಿ, what is the derivative of tan? Secant square. So ಫಂಕ್ಷನ್ ಅದರ ಡಿರೈವೇಟಿವ್ ಜೊತೆಗಿದೆ, ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ಬೋದು. ಪುಟ್ tan x is equal to t, so then secant square x dx ಏನಾಗುತ್ತೆ dt ಆಯಿತು. ಈಗ ಇಂಟಿಗ್ರಲ್ ಏನಾಯಿತು, I will become ಇಂಟಿಗ್ರಲ್ ಆಫ್ ಇದೇನಿದು 1 plus tan square x ಅಂದರೆ t square divided by t into secant square x dx is dt. ಸಪರೇಟ್ ಮಾಡ್ಕೊಳ್ಳಿ ಇಂಟಿಗ್ರಲ್ನ, ಸಾರಿ ಡಿನಾಮಿನೇಟರ್ನ, ಏನಾಗುತ್ತೆ ಇಂಟಿಗ್ರಲ್ ಆಫ್ 1 by t ಪ್ಲಸ್ ಟಿ ಸ್ಕ್ವೇರ್ ಬೈ ಟಿ ಅಂದರೆ ಟಿ ಇಂಟು ಡಿ ಟಿ. ಈಗ ಸಿಂಪಲ್ ಆಗೋಯ್ತು. 1 by t ಅಂದರೆ ಲಾಗ್ mod t ಪ್ಲಸ್ ಇಂಟಿಗ್ರಲ್ ಆಫ್ t ಇಸ್ ಟಿ ಸ್ಕ್ವೇರ್ ಬೈ 2 ಪ್ಲಸ್ ಸಮ್ ಕಾನ್ಸ್ಟೆಂಟ್ ಸಿ. ಟಿನ ರೀಸಬ್ಸ್ಟಿಟ್ಯೂಟ್ ಮಾಡೋಣ, ಲಾಗ್ mod t ಅಂದರೆ we have taken it as tan x log mod tan x plus tan square x divided by 2 plus some constant c which is the required integral. ಈ ಎರಡು ಸ್ವಲ್ಪ ಡಿಫರೆಂಟ್ ಆಗಿ ಸಾಲ್ವ್ ಮಾಡಬೇಕು. ಇನ್ನು ಕೆಲವು ಕ್ವೆಶನ್ಸ್ ಉಳಿದಿದೆ ಸ್ವಲ್ಪ ಡಿಫರೆಂಟ್ ಆಗಿ ಸಾಲ್ವ್ ಮಾಡ್ತಕ್ಕಂಥ ಕ್ವೆಶನ್ಸು, ಮತ್ತು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಯೂಸ್ ಮಾಡಿ ಸಾಲ್ವ್ ಮಾಡ್ತಕ್ಕಂಥ ಕ್ವೆಶನ್ಸ್ ಇದ್ದಾವೆ. ಅದು ಇನ್ನೊಂದು ವಿಡಿಯೋ ಆಗುತ್ತೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇನ್ನು ಕೆಲವು ಕ್ವೆಶನ್ಸ್ ಉಳಿದಿದೆ ಸ್ವಲ್ಪ ಡಿಫರೆಂಟ್ ಆಗಿ ಸಾಲ್ವ್ ಮಾಡ್ತಕ್ಕಂಥ ಕ್ವೆಶನ್ಸು, ಮತ್ತು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಯೂಸ್ ಮಾಡಿ ಸಾಲ್ವ್ ಮಾಡ್ತಕ್ಕಂಥ ಕ್ವೆಶನ್ಸ್ ಇದ್ದಾವೆ. ಅದು ಇನ್ನೊಂದು ವಿಡಿಯೋ ಆಗುತ್ತೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.